ಆ ಹುಡುಗಿ ಹೊರಗೆ ಹೋಗಿದ್ದ ಮೇಲೂ ಹಾಲಲ್ಲಿ ಮೂಡಿದ್ದ ಮೌನ ಕೆಲ ಕ್ಷಣಗಳವರೆಗೆ ಕದಲ್ಲೇ ಇಲ್ಲ. ಮನೆಯಲ್ಲಿದ್ದ ಪ್ರತಿಯೊಬ್ಬರು ಕೂಡ ಏನಾದರೂ ಹೇಳಬೇಕು ಅನ್ನಿಸ್ತಾ ಇದ್ರು ಕೂಡ ಯಾರೋ ಮೊದಲು ಮಾತಾಡಬೇಕು ಅನ್ನೋದರಲ್ಲಿ ಗೊಂದಲದಲ್ಲಿದ್ದರು. ಅವಳು ಮಾತ್ರ ಇನ್ನೂ ಅಲ್ಲಿ ನಿಂತ್ಕೊಂಡೇ ಇದ್ಲು, ಅವನ ಕೈ ತನ್ನ ಕೈಯನ್ನು ಇನ್ನು ಗಟ್ಟಿಯಾಗಿ ಹಿಡಿದಿರುವುದನ್ನು ಅನುಭವಿಸ್ತಾ. ಆ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ತಿರುಗ್ತಾ ಇತ್ತು. ಇವನು ನಿಜವಾಗಿಯೂ ನನ್ನನ್ನು ರಕ್ಷಿಸ್ತಿದ್ದಾನಾ ಅಥವಾ ಇನ್ನೂ ದೊಡ್ಡ ಆಟ ಆಡ್ತಾ ಇದ್ದಾನ? ಅವನ ತಾಯಿ ಕೊನೆಗೆ ಮೌನ ಮುರಿದ್ಲು. ಮಗ, ಇದು ಏನಾಗಿದೆ? ಆ ಹುಡುಗಿ ಯಾರು ಎಂದು ಅವರು ಗಂಭೀರವಾಗಿ ಕೇಳಿದರು. ಮನೆಯಲ್ಲಿದ್ದ ಎಲ್ಲರ ಕಣ್ಣುಗಳು ಮತ್ತೆ ಅವನತ್ತ ತಿರುಗಿದ್ವು. ಅವನು ಕ್ಷಣಕಾಲ ಮೌನವಾಗಿ ನಿಂತು ನಂತರ ನಿಧಾನವಾಗಿ ಅವಳ ಕೈ ಬಿಡದೆ ಉತ್ತರಿಸ್ತಾನೆ. ಹಳೆಯ ವಿಷಯ ಅಮ್ಮ, ಈಗ ಅದಕ್ಕೆ ಅರ್ಥ ಇಲ್ಲ ಎಂದು ಶಾಂತವಾಗಿ ಹೇಳಿದ. ಆದರೆ ಅವನ ಮಾತು ಮುಗಿಸುವಷ್ಟರಲ್ಲೇ ಅವಳಿಗೆ ಸ್ಪಷ್ಟವಾಗಿ ಗೊತ್ತಾಯಿತು, ಅವನು ಸತ್ಯವನ್ನು ಮರೆ ಮಾಡ್ತಾ ಇದ್ದಾನೆ ಅಂತ. ಮತ್ತು ಆ ಸತ್ಯವೇ ಈ ಮನೆಯ ಶಾಂತಿಯನ್ನು ಒಡೆದುಹಾಕಬಹುದು. ಅವನ ತಾಯಿ ಮತ್ತೆ ಕೇಳಲು ಹೋಗ್ತಿದ್ದಾಗಲೇ ಅವನ ಮಾತು ಮುರಿದನು. ಪ್ಲೀಸ್ ಅಮ್ಮ, ಇವತ್ತು ಇದನ್ನು ಇಲ್ಲೇ ಬಿಟ್ಬಿಡೋಣ ಅಂತ ಹೇಳಿ ಅವನು ಅವಳನ್ನು ತನ್ನ ಜೊತೆ ಕರೆದುಕೊಂಡು ಮೆಟ್ಟಿಲು ಏರಲು ಶುರು ಮಾಡ್ತಾನೆ. ಅವಳು ಹಿಂಜರಿದು ಅವನತ್ತ ನೋಡಿದ್ಲು. ಅವನ ಮುಖದಲ್ಲಿ ಯಾವುದೇ ರೀತಿಯ ಭಾವನೆ ಕಾಣಿಸ್ಲಿಲ್ಲ. ಮನೆಯವರ ಮುಂದೆ ಅವನು ಅವಳನ್ನು ಕಾಪಾಡ್ದ, ಆದರೆ ಈಗ ಅವನು ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಅವಳಿಗೆ ಭಯ ಶುರುವಾಗಿತ್ತು. ಕೊಠಡಿಯ ಒಳಗೆ ಬಂದ ಕೂಡಲೇ ಅವಳು ಅವನ ಕೈ ತಳ್ಳಿಬಿಟ್ಲು. ನೀವು ನನ್ನನ್ನು ಯಾಕೆ ಹೀಗೆ ಬಳಸ್ತಾ ಇದ್ದೀರಿ ಅಂತ ಕೋಪದಿಂದ ಕೇಳಿದ್ಲು. ಅವನು ಬಾಗಿಲನ್ನು ಲಾಕ್ ಮಾಡಿ ನಿಧಾನವಾಗಿ ಅವಳತ್ತ ತಿರುಗ್ದ. ದಯವಿಟ್ಟು ಕ್ಷಮಿಸಿ, ಈ ಮುಂದಿನ ಕಥೆಯನ್ನು ನಿಮ್ಗೇನಾದರೂ ಓದಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವೇ ಸ್ವಯಂ ಓದ್ಕೊಳ್ಳಿ. ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ನಾನು ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಮುಂದಿನ ಭಾಗಗಳು ಈ ರೀತಿ ಆಗೋದಿಲ್ಲ. ಥ್ಯಾಂಕ್ ಯು.